ಆದೇಶದೊಂದಿಗೆ ನಡೆಯುತ್ತೇವೆ. 1 ಕೊರಿಂಥ 9ನೇ ಅಧ್ಯಾಯ 24-27 ವಾಕ್ಯ. ರಂಗಸ್ಥಾನದಲ್ಲಿ ಓಡುವುದಕ್ಕೆ ಗೊತ್ತಾದವರೆಲ್ಲರೂ ಓಡುತ್ತಾರಾದರೂ ಒಬ್ಬನು ಮಾತ್ರ ಬಿರುದನ್ನು ಹೊಂದುತ್ತಾನೆ ಎಂಬುದು ನಿಮಗೆ ತಿಳಿಯದೋ? ಅವರಂತೆ ನೀವು ಬಿರುದನ್ನು ಪಡೆದುಕೊಳ್ಳಬೇಕೆಂತಲೇ ಓಡಿರಿ. ಅದರಲ್ಲಿ ಹೋರಾಡುವವರೆಲ್ಲರೂ ಎಲ್ಲ ವಿಷಯಗಳಲ್ಲಿ ಮಿತವಾಗಿರುತ್ತಾರೆ. ಅವರು ಬಾಡಿ ಹೋಗುವ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುತ್ತಾರೆ. ನಾವಾದರೂ ಬಾಡಿ ಹೋಗದ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುವವರಾಗಿದ್ದೇವೆ. ಹೀಗಿರಲಾಗಿ ನಾನು ಸಹ ಗುರಿ ಗೊತ್ತಿಲ್ಲದವನಾಗಿ ಓಡದೆ ಗೆಲ್ಲಬೇಕೆಂದಿರುವ ಅವರಂತೆಯೇ ಓಡುತ್ತೇನೆ. ನಾನು ಗಾಳಿಯನ್ನು ಗುದ್ದುವವನಾಗಿರದೆ ಗೆಲ್ಲಬೇಕೆಂದವನಾಗಿ ಗುದ್ದಾಡುತ್ತೇನೆ. ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆನಿಸಿಕೊಂಡೇನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ. ನಾವು ಆದೇಶದೊಂದಿಗೆ ನಡೆಯುತ್ತೇವೆ ಎಂಬುದು ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ಮತ್ತು ಆತನ ಯೋಜನೆಗೆ ಅನುಗುಣವಾಗಿ ಬದುಕುವ ಕ್ರೈಸ್ತ ಜೀವನವನ್ನು ಸೂಚಿಸುತ್ತದೆ. ಇದು ದೇವರ ಪಾತ್ರವನ್ನು ಪ್ರತಿಬಿಂಬಿಸುವ ಜೀವನವನ್ನು ನಡೆಸುವ, ಸುವಾರ್ತೆಯನ್ನು ಹಂಚಿಕೊಳ್ಳುವ ಮತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ದೇವರ ಉದ್ದೇಶವನ್ನು ಪೂರೈಸುವ ಪದ್ಧತಿಯನ್ನು ಒಳಗೊಂಡಿರುತ್ತದೆ. ಆದೇಶದೊಂದಿಗೆ ನಡೆಯುವುದರ ಪ್ರಮುಖ ಅಂಶಗಳು: ದೇವರ ಚಿತ್ತವನ್ನು ಅನುಸರಿಸುವುದು. ಇದು ಪ್ರಾರ್ಥನೆ, ವಾಕ್ಯಾಧ್ಯಯನ, ಪವಿತ್ರಾತ್ಮನ ಮಾರ್ಗದರ್ಶನದ ವಿವೇಚನೆಯ ಮೂಲಕ ದೇವರ ಮಾರ್ಗದರ್ಶನವನ್ನು ಹುಡುಕುವುದು ಮತ್ತು ನಂತರ ಆತನ ಆಜ್ಞೆಗಳನ್ನು ಪಾಲಿಸುವುದನ್ನು ಒಳಗೊಂಡಿರುತ್ತದೆ. ಶಿಷ್ಯತ್ವ. ಆದೇಶದೊಂದಿಗೆ ನಡೆಯುವುದು ಸತ್ಯವೇದ, ಶಿಷ್ಯರನ್ನು ರೂಪಿಸುವುದು, ಇತರರಿಗೆ ಯೇಸುವಿನ ಬಗ್ಗೆ ಕಲಿಸುವುದು ಮತ್ತು ಆತನ ನಂಬಿಕೆಯಲ್ಲಿ ಬೆಳೆಯಲು ಸಹಾಯ ಮಾಡುವುದನ್ನು ಸಹ ಒಳಗೊಂಡಿದೆ. ಮಹಾ ಆಯೋಗದಲ್ಲಿ ಜೀವಿಸುವುದು. ಇತರರೊಂದಿಗೆ ಸುವಾರ್ತೆಯನ್ನು ಹಂಚಿಕೊಳ್ಳುವುದು ಮತ್ತು ಎಲ್ಲ ರಾಷ್ಟ್ರಗಳನ್ನು ಶಿಷ್ಯರನ್ನಾಗಿ ಮಾಡುವುದು ಸೇರಿದೆ. ಯೇಸುವನ್ನು ಅನುಸರಿಸುವುದು. ಮಾದರಿ. ಸತ್ಯವೇದದೊಂದಿಗೆ ನಡೆಯುವುದು ಎಂದರೆ ಯೇಸುವಿನ ಪ್ರೀತಿ, ಕರುಣೆ ಮತ್ತು ನೀತಿವಂತಿಕೆಯ ಜೀವನವನ್ನು ಅನುಕರಿಸುವುದು ಮತ್ತು ಈ ಗುಣಗಳನ್ನು ಒಬ್ಬರ ಸ್ವಂತ ಜೀವನದಲ್ಲಿ ಸಕ್ರಿಯವಾಗಿ ಅನುಸರಿಸುವುದು. ಬೆಳಕಿನಲ್ಲಿ ನಡೆಯುವುದು. ಇದು ಪ್ರಾಮಾಣಿಕತೆ, ಸಮಗ್ರತೆ ಮತ್ತು ಸತ್ಯಕ್ಕೆ ಬದ್ಧತೆಯಿಂದ ನಿರೂಪಿಸಲ್ಪಟ್ಟ ಜೀವನವನ್ನು ನಡೆಸುವುದು. ಕತ್ತಲೆ ಮತ್ತು ಪಾಪವನ್ನು ತಪ್ಪಿಸುವುದನ್ನು ಸೂಚಿಸುತ್ತದೆ. ಸಮುದಾಯದಲ್ಲಿ ಬದುಕುವುದು. ಆಜ್ಞೆ ಸತ್ಯವೇದದೊಂದಿಗೆ ನಡೆಯುವುದು ಎಂದರೆ ಇತರ ವಿಶ್ವಾಸಿಗಳೊಂದಿಗೆ ಸಂಬಂಧಗಳನ್ನು ನಿರ್ಮಿಸುವುದು ಮತ್ತು ಪೋಷಿಸುವುದು, ನಂಬಿಕೆಯಲ್ಲಿ ಪರಸ್ಪರ ಬೆಂಬಲಿಸುವುದು ಮತ್ತು ದೇವರ ಉದ್ದೇಶವನ್ನು ಪೂರೈಸಲು ಒಟ್ಟಾಗಿ ಕೆಲಸ ಮಾಡುವುದು. ಮೂಲತಃ ನಾವು ಆಜ್ಞೆ ಸತ್ಯವೇದದೊಂದಿಗೆ ನಡೆಯುತ್ತೇವೆ ಎಂದರೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಪವಿತ್ರಾತ್ಮನಿಂದ ಮಾರ್ಗದರ್ಶಿಸಲ್ಪಟ್ಟ ಮತ್ತು ಆತನ ಪ್ರೀತಿ ಮತ್ತು ಸತ್ಯವನ್ನು ಲೋಕದೊಂದಿಗೆ ಹಂಚಿಕೊಳ್ಳಲು ಸಮರ್ಪಿತವಾದ ಜೀವನವನ್ನು ಸೂಚಿಸುತ್ತದೆ. ಎಲಿಯನ ದಿನಗಳಲ್ಲಿ ಇಸ್ರಾಯೇಲಿನಲ್ಲಿ ಅನೇಕ ವಿಧವೆಯರಿದ್ದರು. 3 ವರ್ಷ 6 ತಿಂಗಳು ಆಕಾಶವು ಮುಚ್ಚಲ್ಪಟ್ಟಾಗ ಮತ್ತು ಇಡೀ ಭೂಮಿಯ ಮೇಲೆ ದೊಡ್ಡ ಕ್ಷಾಮ ಬಂದಿತು. ಮತ್ತು ಎಲಿಯನನ್ನು ಅವರಲ್ಲಿ ಯಾರ ಬಳಿಗೆ ಕಳಿಸಲಾಯಿತು? ಸರೇಪ್ತಾ ದೇಶದ ವಿಧವೆಯಾಗಿದ್ದ ಒಬ್ಬ ಮಹಿಳೆಯ ಬಳಿಗೆ ಕಳಿಸಲಾಯಿತು. ಮತ್ತು ಪ್ರವಾದಿ ಎಲಿಷನ ಕಾಲದಲ್ಲಿ ಇಸ್ರಾಯೇಲಿನಲ್ಲಿ ಅನೇಕ ಕುಷ್ಠರೋಗಿಗಳಿದ್ದರು ಮತ್ತು ಅವರಲ್ಲಿ ಯಾರೂ ಶುದ್ಧೀಕರಿಸಲ್ಪಟ್ಟಿಲ್ಲ, ಸಿರಿಯಾದ ನಾಮಾನ ಮಾತ್ರ. ಯೇಸು ಬೆಂಕಿಗೆ ಎಣ್ಣೆ ಸುರಿಯುತ್ತಿದ್ದಾನೆ. ನಿಮ್ಮ ಸಮಕಾಲೀನರ ಆತ್ಮಿಕ ಜೀವನವನ್ನು ಎಲಿಯ ಮತ್ತು ಎಲಿಷನ ದಿನಗಳಿಗೆ ಹೋಲಿಸುವ ಮೂಲಕ ಒಬ್ಬರು ನಿಖರವಾಗಿ ಸ್ನೇಹಿತರನ್ನು ಮಾಡಿಕೊಳ್ಳುವುದಿಲ್ಲ. ಪಾಪದ ರಾಣಿ ಯೆಜೆಬೆಲನನ್ನು ಭೀಕರ ಪ್ರಭಾವದ ಮೂಲಕ ಬಾಳ ಧರ್ಮವು ಇಸ್ರಾಯೇಲಿನಲ್ಲಿ ರಾಜ್ಯಧರ್ಮವಾಗಿ ಮಾರ್ಪಟ್ಟ ದಿನಗಳು ಅವು. ದೇವರು ತೀವ್ರ ಕ್ಷಾಮದಿಂದ ಭೂಮಿಯನ್ನು ದಂಡಿಸಿದನು ಮತ್ತು ಇಸ್ರಾಯೇಲಿನಲ್ಲಿ ಆಹಾರದ ಕೊರತೆಯಿಂದ ಬಳಲುತ್ತಿರುವ ಅನೇಕ ವಿಧವೆಯರಿದ್ದರು. ಎಲಿಯ ಅವರಲ್ಲಿ ಯಾರ ಬಳಿಗೂ ಕಳುಹಿಸಲ್ಪಟ್ಟಿಲ್ಲ. ಅವನನ್ನು ಯೆಹೂದ್ಯರಲ್ಲದ ಯಾವುದೇ ಸ್ಥಾನಮಾನವಿಲ್ಲದ ಆಶೀರ್ವಾದದ ಸಮುದಾಯದ ಹೊರಗೆ ಅಂಚಿನಲ್ಲಿರುವ ವ್ಯಕ್ತಿಯ ಬಳಿಗೆ ಕಳಿಸಲಾಗುತ್ತದೆ. ಆರಾಮ್ಯರ ಅರಸನಿಗೆ ನಾಮಾನನೆಂಬ ಸೇನಾಪತಿ ಇದ್ದನು. ಉದಾಹರಣೆ ಇನ್ನೂ ಹೆಚ್ಚು ತೀವ್ರವಾಗಿದೆ. ಅವನ ಕುಷ್ಠರೋಗವು ಅವನನ್ನು ತೀವ್ರ ಬಹಿಷ್ಕಾರಕ್ಕೆ ಒಳಪಡಿಸಿತು. ಅವನ ರಾಜಕೀಯ ಮತ್ತು ಮಿಲಿಟರಿ ಸಂಬಂಧಗಳ ಬಗ್ಗೆ ಏನನ್ನೂ ಹೇಳುವುದಿಲ್ಲ. ಆದರೂ ಶುದ್ಧೀಕರಿಸಲ್ಪಡುವುದು ಅಶುದ್ಧ, ರೋಗಪೀಡಿತ, ಅನ್ಯ ಜನಾಂಗ ಮತ್ತು ಇಸ್ರಾಯೇಲ್ನ ನಿಷ್ಕಳಂಕ ಶತ್ರು ನಾಮಾನ. ಇದು ಬಡವರಿಗೆ ಶುಭ ಸುದ್ದಿ ಎಂಬ ಯೇಸುವಿನ ಆಮೂಲಾಗ್ರ ವ್ಯಾಖ್ಯಾನವಾಗಿದೆ. ಯೇಸುವಿನ ಪ್ರೇಕ್ಷಕರು ತಮ್ಮ ಶತ್ರುಗಳ ಮೇಲೆ ನಮ್ಮ ದೇವರ ಪ್ರತೀಕಾರದ ದಿನವನ್ನು ಘೋಷಿಸಲು ಇಷ್ಟಪಡುತ್ತಿದ್ದರು. ಇಂದು ನಾನು ನಿಮ್ಮನ್ನು ಕೇಳಲು ಬಯಸುವ ಪ್ರಶ್ನೆ ಎಂದರೆ, ನಿಮ್ಮ ಜೀವನಕ್ಕಾಗಿ ನಿಮಗೆ ಒಂದು ದರ್ಶನ ಅಥವಾ ಹೇಳಿಕೆ ಇದೆಯೇ? ಅಥವಾ ಬಹುಶಃ ನಾನು ಈ ಪ್ರಶ್ನೆಯನ್ನು ಉತ್ತಮವಾಗಿ ಮರುರೂಪಿಸಬೇಕು. ನಿಮ್ಮ ಜೀವನಕ್ಕಾಗಿ ದೇವರ ದರ್ಶನ ಏನೆಂದು ನಿಮಗೆ ತಿಳಿದಿದೆಯೇ? ಆತನಿಗೆ ಒಂದು ದರ್ಶನ ಇದೆ ಎಂದು ನೀವು ನಂಬುತ್ತೀರಾ? ಆಜ್ಞೆ ಹೆಚ್ಚು ನಿಖರವಾಗಿರಬಹುದು, ಯಾಕೆಂದರೆ ಅದು ಉನ್ನತ ಅಧಿಕಾರದ ಪರವಾಗಿ ನೀವು ಕಾರ್ಯನಿರ್ವಹಿಸುತ್ತಿರುವ ಅಧಿಕೃತ ಆಯೋಗವನ್ನು ತಿಳಿಸುತ್ತದೆ. ನಮ್ಮ ದೃಷ್ಟಿಗೆ ಅಗತ್ಯವಿರುವ 3 ಅಗತ್ಯ ಅಂಶಗಳು. ದೇವರು ನನ್ನನ್ನು ಏನು ಮಾಡುವುದಕ್ಕೋಸ್ಕರ ಕರೆದಿದ್ದಾನೆ? ಕೇವಲ ಒಳ್ಳೆಯದಕ್ಕೆ ಅಲ್ಲ, ಅತ್ಯುತ್ತಮವಾದದ್ದಕ್ಕೆ ಕರೆದಿದ್ದಾನೆ. ಹೌದು, ಇದು ನಿಮಗೆ ಗಮನವನ್ನು ನೀಡುತ್ತದೆ. ಈ ಯುಗದಲ್ಲಿ ದೇವರು ಏನು ಮಾಡುತ್ತಿದ್ದಾನೆ ಎಂಬುದರ ಒಟ್ಟಾರೆ ಯೋಜನೆಗೆ ನನ್ನ ಕರೆ ಹೇಗೆ ಹೊಂದಿಕೊಳ್ಳುತ್ತದೆ. ನೀವು ನಿಮಗಿಂತ ದೊಡ್ಡದಾದ ಪಾತ್ರವನ್ನು ನಿರ್ವಹಿಸುತ್ತಿದ್ದೀರಿ ಎಂಬುದಕ್ಕೆ ಇದು ನಿಮಗೆ ಮಹತ್ವವನ್ನು ನೀಡುತ್ತದೆ. ಅದನ್ನು ಸಾಧಿಸುವ ವಿಧಾನಗಳು ಯಾವುವು? ಇದು ನಮಗೆ ವಾಸ್ತವಿಕ ನಿರೀಕ್ಷೆಗಳನ್ನು ನೀಡುತ್ತದೆ. ಅವರು ಯಾರು ಮತ್ತು ಅವರನ್ನು ಯಾವುದಕ್ಕೆ ಕರೆಯಲಾಗುತ್ತದೆ ಎಂಬುದನ್ನು ನಿಜವಾಗೂ ತಿಳಿದಿರುವ ಜನರು ಮಾಡು ಎಂಬುದು ಸ್ಫೂರ್ತಿದಾಯಕ. ಅವರ ಹೌದು ಎಂಬುದು
ಏಕೆಂದರೆ ಅವರು ಇತರರನ್ನು, ವಿಶೇಷವಾಗಿ ಅವರ ಪೋಷಕರನ್ನು ಅಥವಾ ಅವರ ಮಕ್ಕಳನ್ನು ನಿರಾಶೆಗೊಳಿಸುತ್ತಿದ್ದಾರೆಯೇ ಎಂದು ಚಿಂತಿಸದೆ ಇಲ್ಲ ಎಂದು ಹೇಳುವ ಸ್ವಾತಂತ್ರ್ಯವನ್ನು ಕಲಿತಿದ್ದಾರೆ. ಅವರು ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ, ಆದರೆ ಅವರಿಗೆ ಬೇಸರವಾಗುವುದಿಲ್ಲ. ಅವರ ಆರೋಗ್ಯಕರ ಮಿತಿಗಳೊಂದಿಗೆ ಸಮತೋಲಿತ ಜೀವನವನ್ನು ನಡೆಸುತ್ತಾರೆ. ಆದ್ದರಿಂದ ಅವರು ತಮ್ಮನ್ನು ಅತಿಯಾಗಿ ವಿಸ್ತರಿಸಿಕೊಳ್ಳುವ ಮೂಲಕ ಸುಟ್ಟು ಹೋಗುವುದಿಲ್ಲ. ಅವರು ವಯಸ್ಸಾದಂತೆ ಅವರು ನಿಧಾನವಾಗಬಹುದು, ಆದರೆ ಅವರು ಮಾಡುವ ಕೆಲಸಕ್ಕೆ ಹೆಚ್ಚಿನ ಅನುಭವ, ಮೃದುತ್ವ ಮತ್ತು ಕಾಳಜಿಯನ್ನು ತರುವುದರಿಂದ ಅವರ ಉತ್ಸಾಹ ಕಡಿಮೆಯಾಗುವುದಿಲ್ಲ. ಜೀವನದ ಕೊನೆಯಲ್ಲಿ ಅವರು ಕರ್ತನ ಮುಂದೆ ನಿಂತು ಯೇಸು ತನ್ನ ತಂದೆಗೆ ಹೇಳಿದ ಮಾತುಗಳನ್ನು ವಿಶ್ವಾಸದಿಂದ ಹೇಳಬಹುದು. ಯೋಹಾನ 17:4 ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆಪಡಿಸಿದನು. ಆಮೇನ್. ಮಹಾ ನಿಯೋಗ ಮಾರ್ಕ 16:15-16. ಆಮೇಲೆ ಅವರಿಗೆ, ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ಆಮೇನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.